ಸ್ನೇಹಿತರೆ, ಅಕ್ಷಯ ತೃತೀಯ ಬರ್ತಾ ಇದೆ. ಚಿನ್ನ ಕೊಳ್ಳಿದ್ರೆ ಒಳ್ಳೆಯದು. ಹೌದು, ಚಿನ್ನ ಕೊಳ್ಳಿದ್ರು ಒಳ್ಳೆಯದು. ಯಾವುದೇ ವ್ಯಕ್ತಿ ಆಗಲಿ, ಮಧ್ಯಮ ವರ್ಗದಿಂದ ಮೇಲ್ವರ್ಗದವರೆಗೂ ಚಿನ್ನ ಕೊಳ್ಳಿದ್ರು ಒಳ್ಳೆಯದನ್ನು ಕೊಳ್ಳಿ, ದೇವಸ್ಥಾನ ಗುಡಿಗೋಪುರಗಳಿಗೆ. ಆದರೆ ಇನ್ನೊಬ್ಬ ವ್ಯಕ್ತಿ, ಬಡ ವ್ಯಕ್ತಿಯ ತಲೆ ಒಡೆದು ಇನ್ನೊಬ್ಬರಿಗೆ ಮೋಸ ಮಾಡಿದ ದುಡ್ಡಲ್ಲಿ ಚಿನ್ನ ಖರೀದಿ ಮಾಡಬೇಡಿ. ಭಗವಂತ ಮೆಚ್ಚಲ್ಲ. ಹಾಗೆ ಅಕ್ಷಯ ತೃತೀಯ ಅಂದರೆ ನಮ್ಮ ಪಾಂಡವರು ಕಷ್ಟದಲ್ಲಿದ್ದಾಗ, ತುತ್ತು ಅನ್ನಕ್ಕೂ ಗೋಳಲ್ಲಿದ್ದಾಗ ಶ್ರೀಹರಿ ವಾಸುದೇವ ಭಗವಂತ ಕೃಷ್ಣ ಅಕ್ಷಯ ಪಾತ್ರೆ ಕೊಟ್ಟ ದಿನವಂತೆ. ನೋಡಿ, ಭಗವಂತ ಏನು ಸೃಷ್ಟಿ ಮಾಡಿದ್ದಾನೆ ಅಂದರೆ ಕೊಟ್ಟಿದ್ದೆಲ್ಲ ಅಕ್ಷಯವಾಗಲಿ, ಅವರಿಗೆ ಅನ್ನದಾತ ಸುಖೀಭವ ಅನ್ನಂಗೆ ಅವರ ಹಸುವಿದ್ದ ಕಾಲದಲ್ಲಿ ಭಗವಂತ ಕೃಷ್ಣ ಕೊಟ್ಟಿದ್ದಂತೆ. ಅಂಥದಕ್ಕೆ ಅಕ್ಷಯ ತೃತೀಯ ಅಂತಾರೆ. ತಿಳಿದಂತೆ ಒಂದೆರಡು ಮಾತು ಹೇಳಿದ್ದೀನಿ. ನಮ್ಮ ರಾಯರ ಮಠದಲ್ಲಿ ಗುರುರಾಯರಿಗೆ ಗಂಧಲೇಪನ ನಡೆಯುತ್ತೆ. ಗಂಧಲೇಪನ ನೀವು ಆನ್ಲೈನಲ್ಲಾದ್ರೂ ಬುಕ್ಕಿಂಗ್ ಮಾಡಿ. ಇಂಥ ದರ ಅಂತ ನಿಗದಿ ಮಾಡಿದ್ದಾರೆ, 500 ರೂಪಾಯಿಗಳು ದರ ನಿಗದಿ ಮಾಡಿದ್ದಾರೆ. ನೀವು ಅಲ್ಲೇ ಹೋಗಾರು ಟಿಕೆಟ್ ತಗೊಳ್ಳಿ. 20ನೇ ತಾರೀಕು ಗಂಧಲೇಪನ ಮಾಡ್ತಾರೆ. ಇಂತಿಂಥ ಇವರ ನೀವು ಆನ್ಲೈನಲ್ಲಾದ್ರೂ ಬುಕ್ಕಿಂಗ್ ಮಾಡ್ಬೋದು. ಕರೆಕ್ಟ್ ಮಠದ ಆ್ಯಪಿಗೆ ಹೋಗಿ, ಅದು ಲಿಂಕ್ ಕೊಟ್ಟಿದ್ದಾರೆ, ಅದಕ್ಕೆ ಹೋಗಿ ಕ್ಲಿಕ್ ಮಾಡಿ ನೀವು ನಿಮ್ಮ ಟಿಕೆಟನ್ನು ನಿಗದಿ ಮಾಡ್ಕೊಳ್ಳಿ. 500 ರೂಗಳು ನಿಗದಿ ಮಾಡಿದ್ದಾರೆ. ಆ ಗುರುರಾಯರು ನಿಮಗೆ ಆಶೀರ್ವಾದ ಮಾಡಲಿ. ಗುರುರಾಯರು ಸಕಲ ಐಶ್ವರ್ಯ ನೀಡಲಿ. ದಯವಿಟ್ಟು ಕೆಟ್ಟ ಮನಸ್ಸಿಂದ ಹೋಗಬೇಡಿ. ಇನ್ನೊಬ್ಬರಿಗೆ ಮೋಸ ಮಾಡಬೇಡಿ. ಇನ್ನೊಬ್ಬರಿಗೆ ಅನ್ಯಾಯ ಮಾಡಬೇಡಿ. ಅನ್ಯಾಯ ಮಾಡಿ ನೀವು ಏನೇ ಒಂದು ದುಡ್ಡು ಕೊಟ್ಟರು, ಕಾಣಿಕೆ ಕೊಟ್ಟರು ಭಗವಂತ ಶ್ರೀಹರಿ ಒಪ್ಪಲ್ಲ. ಆಯಿತಾ? ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮಕ್ಕಳಿಗೆ ರಾಯರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಾನು ಈ ಮಾತು ಮುಗಿಸ್ತಾ ಇದ್ದೀನಿ. ಮಂತ್ರಾಲಯಕ್ಕೆ ಹೋಗಿ. ಮಂತ್ರಾಲಯ ಅಂದರೆ ಒಂದು ಕಣ್ಣಲ್ಲಿ ನೀರು. ಮಂತ್ರಾಲಯ ಅಂದರೆ ಒಂದು ಹೃದಯದಲ್ಲಿ ಒಂದು ಭಾವ. ಮಂತ್ರಾಲಯದ ಅಂದರೆ ನಮ್ಮಪ್ಪ, ತಂದೆ, ತಾಯಿ, ಬಂಧು ಬಳಗ ಎಲ್ಲ ನಮ್ಮ ರಾಯರೇ. ಮಂತ್ರಾಲಯ ಅಂದರೆ ಸರ್ವಸ್ವ. ಮಂತ್ರಾಲಯ ಅಂದರೆ ನೆಮ್ಮದಿ. ಒಳ್ಳೆ ಸ್ವಚ್ಛಂದ ಮನಸ್ಸಿಂದ ಹೋಗಿ ಗುರುರಾಯರ ಸೇವೆ ಮಾಡಿ, ಗುರುರಾಯರ ಗಂಧಲೇಪನ ಕಾರ್ಯದಲ್ಲಿ ಭಾಗವಹಿಸಿ. ರಾಯರ ಎಂದು ಗಂಧಲೇಪನ ತನಗೆ ಮಾಡಿ ಅಂತ, ತನಗೆ ಮಾಡಿರೋ ಗಂಧಲೇಪನವನ್ನು ಶ್ರೀಹರಿಗೆ ಸಮರ್ಪಣೆ ಮಾಡ್ತಾರೆ, ಗುರುವಾಯುಗಳಿಗೆ ಸಮರ್ಪಣೆ ಮಾಡ್ತಾರೆ. ಅಂತ ರಾಯರಿರೋ ಕ್ಷೇತ್ರ. ಶುದ್ಧಿಯಿಂದ ಹೋಗಿ ಮಠದಲ್ಲೇ, ಮಠದ ರೂಮ್ಗಳನ್ನೇ ಮಾಡಿ, ಮಠದ ರೂಮ್ಗಳಲ್ಲೇ ಉಳಿರಿ. ಏನೇ ಒಂದು ಫೋಟೋ ತಗೊಂಡ್ರು ಹೊರಗೆ ಕಮ್ಮಿ ಸಿಗುತ್ತೆ ಅಂತ ತಗೋಬೇಡಿ. ಆ ತಪ್ಪು ನಾನು ಮಾಡಿದ್ದೀನಿ, ಇನ್ನು ಮುಂದೆ ಮಾಡಲ್ಲ. 10 ಅಲ್ಲ, ಅದು 20 ಅಲ್ಲ, 30 ಆಗಿರಲಿ, ಮಠಕ್ಕೆ ಸಂಬಂಧಪಟ್ಟಂತಲೇ ತಗೊಳ್ಳಿ. ಯಾಕೆ ಅಂದರೆ ನಾವು ಹೋಗಿ ಕಾಣಿಕೆ ಹಾಕಿ ಬರೋದು ಒಂದೇ ಅಲ್ಲ, ಮಠ ಬೆಳೆಸೋದು ನಾವು. ನಮ್ಮ ಮಠ, ನಮ್ಮ ರಾಯರ ಮಠ. ಹಾಗಾಗಿ ಮಠದ ವಸ್ತುಗಳನ್ನೇ ತಗೊಳ್ಳಿ, ಮಠಕ್ಕೆ ರೂಮ್ಗಳನ್ನೇ ಮಾಡಿ ಅಂತ ಹೇಳ್ತಾ ನಿಮಗೆ ಕೈ ಮುಗಿದು ಕೇಳ್ಕೊಂತೀನಿ. ಏನಾದ್ರು ತಪ್ಪಿದ್ರು ಕ್ಷಮಿಸಿ, ಹರಸಿ, ಕಾಪಾಡಿ. ಏನಾದ್ರು ತಪ್ಪು ಮಾತಾಡಿದರೆ ಕ್ಷಮಿಸಿ, ನಿಮ್ಮ ಮನೆ ಮಗ ಅಂತ. ದಯವಿಟ್ಟು ಯೂಟ್ಯೂಬ್ನಲ್ಲಿ ವಿಡಿಯೋ ಇದೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಆಶೀರ್ವಾದ ಹರಸಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ.